ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ತೆಂಗಿನ ತೋಟಕ್ಕೆ ಗೊಬ್ಬರ ಹಾಕೋಣ ಅಂತ ಹೋಗಿದ್ದು. ಆ ಗೊಬ್ಬರ ಹಾಕಬೇಕು ಅಂತ ಅಂದಾಗ ಅದರಲ್ಲಿ ತೆಂಗಿನ ಮರ ಸುತ್ತಲೂ ಕೂಡ ಗುದ್ಲಿಲಿ ಹಗದ್ಬಿಟ್ಟು ಗೊಬ್ಬರ ಹಾಕ್ತಾರೆ. ನಾವೇನು ಮಾಡೋದು, ಅಷ್ಟೊಂದು ಥರ ವರ್ಕರ್ಸ್ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ತೆಂಗಿನ ಮರದಿಂದ 3 ಅಡಿ ಅಥವಾ 4 ಅಡಿ ಜಾಗದಲ್ಲಿ ರೆಕ್ಕೆ ನೇಗಿಲು, ಒಂದು ರೆಕ್ಕೆ ಇರೋಂಥ ನೇಗಿಲಲ್ಲಿ ಟ್ಯಾಕ್ಟ್ರನ್ನ ಕರ್ಕೊಬಂದು ನಾವು ಎಲ್ಲ ತೆಂಗಿನ ಮರತ್ತೂ ಈ ಥರ ಉಳಿಸ್ತೋ ಒಂದು ಸಿಂಗಲ್ ನೇಗಿಲಲ್ಲಿ ಉಳಿಸಿದ್ವಿ. ಇನ್ನು ಅದರೊಳಗೆ ನಾವೇನು ಮಾಡ್ತೀವಿ ಅಂತಂದರೆ ಕೋಳಿ ಗೊಬ್ಬರ ಮತ್ತು ಮಿಶ್ರಣವಾಗಿ ಒಂದು ಸೀಮೆ ಗೊಬ್ಬರ ಅಂತ ಏನು ಕರಿತೀವಿ ಅದನ್ನು ನಾವು ಹಾಕ್ತೀವಿ. ನೋಡಿ ಸ್ನೇಹಿತರೆ, ಈ ಥರ ನಾವು ಕೋಳಿ ಗೊಬ್ಬರ ಹಾಕಿ ಅದ್ರ ಮೇಲೆ ಈ ಥರ ಸೀಮೆ ಗೊಬ್ಬರ ಹಾಕಿದ್ದೀವಿ. ಆ ಸೀಮೆ ಗೊಬ್ಬರ ಏನೇನು ಹಾಕಬೇಕು, ಒಂದು ತೆಂಗಿನ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂದ್ಬಿಟ್ಟು ವೀಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ, ಗಮನವಿಟ್ಟು ಕೇಳ್ಕೊಬೋದು. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಥರನೂ ನಾನು ಒಂದೊಂದು ಪಕ್ಕದಲ್ಲಿ ಸಾಲು ಹೊಡಿಸಿ ಅದ್ರ ಪಕ್ಕದಲ್ಲಿ ಒಂದೊಂದು ಸಾಲು ಹೊಡಿಸ್ಬಿಟ್ಟು ಈ ಥರ ಹಾಕಿದ್ದೀನಿ. ನೀವು ಕೂಡ ಈ ಥರ ಮಾಡ್ಬೋದು. ಅಂದರೆ ಈ ಟೈಮಲ್ಲಿ ನೀವು ಹಾಕಬೇಕು ಅಂತಂದರೆ ನೀರಿರಬೇಕು, ತುಂಬ ನೀರಿರಬೇಕು. ಕೋಳಿ ಗೊಬ್ಬರ ನೀರಿದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂತಂದರೆ ಬೇರುಗಳೆಲ್ಲ ಈಟಾಗಿ ಬರ್ನ್ ಆಗೋ ಚಾನ್ಸಸ್ ಇರ್ತದೆ. ನೀರಿರಬೇಕು, ತುಂಬ ನೀರಿರಬೇಕು ಇದರಿಂದ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಏನೇನು ಹಾಕಿದ್ದೀವಿ ಆ ತೆಂಗಿನ ಮರಕ್ಕೆ, ನೋಡಿ ಈ ಥರ ಎಲ್ಲ ಹಾಕಿ ಮುಚ್ಚಿದ್ದೀನಿ. ಇದು ಹಾಕಿಬಿಟ್ಟು ಮತ್ತೆ ಮುಚ್ಚಿದ್ದೀನಿ, ಈ ಥರ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟು ನೋಡಿ, ಈಗ ಇಲ್ಲಿ ನೀರು ಬಿಟ್ಟಿದ್ದೀನಿ. ಈ ಥರ ನೀರು ಬಿಡಬೇಕು. ಅಲ್ಲಿ ಫಿಂಕ್ಲರಲ್ಲಿ ಒಂದು ರೈನ್ ಪೈಪ್ ಅಂತ ಬರುತ್ತೆ, ಅದರಲ್ಲಿ ನಾನು ನೀರು ಬಿಡ್ತಾಯಿದ್ದೀನಿ. ಕಾಣಿಸ್ತಾಯಿತ್ತು ಇಲ್ವೋ ಗೊತ್ತಿಲ್ಲ, ಅಷ್ಟು ನೀಟಾಗಿ ಕಾಣಿಸ್ತಲೇ ಇರ್ಬೋದು. ನೋಡಿ ಇಲ್ಲಿ ಶೀತ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಈ ಥರ ನಿಧಾನ ಸಣ್ಣ ಅಂತ ರೈನು ಮಳೆ ಉಯ್ಯೋ ಥರ ಉಯ್ತಾ ಇದೆ ಅದರಲ್ಲಿ. ಅದು ನಾನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಯಾವುದೇ ಡ್ರಿಪ್ ಸಿಸ್ಟಮ್ ಮಾಡಿಲ್ಲ, ಅದಕ್ಕೋಸ್ಕರ ಆ ಥರ ರೈನ್ಸ್ ಒಂದು ಪೈಪ್ ತಂದುಬಿಟ್ಟು ನಾನು ಅದನ್ನು ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಅಕ್ಕಪಕ್ಕ ಎಲ್ಲ ನೀರು ಚೆನ್ನಾಗಿ ಒಳ್ಳೆ ಶೀತ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ, ಅದು ಏನು ಸಮಸ್ಯೆ ಇಲ್ಲ, ಹಾಕೋಬೋದು ರೈತರುಗಳು. ನೋಡಿ ಈ ಥರ ಎಲ್ಲ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ. ಇನ್ನು ಏನೇನು ಪ್ರಮಾಣದಲ್ಲಿ ನಾನು ಹಾಕಿದ್ದೀನಪ್ಪ ಅಂದ್ಬಿಟ್ಟು ನಾನೀಗ ನಿಮಗೆ ತಿಳಿಸ್ತೀನಿ. ಇನ್ನು ಇದಕ್ಕೆ ಏನೇನು ಹಾಕಬೇಕಪ್ಪ ಅಂದರೆ, ಒಂದು ಮರಕ್ಕೆ ಯೂರಿಯಾ ಅರ್ಧ kg, SSP 3/4 kg, MOP ಅಂದರೆ ಪೊಟಾಸು 1 kg, ಬೋರೆಕ್ಸ್ ಅಂತ ಬರುತ್ತೆ ಅದನ್ನು 250 ಗ್ರಾಮು. ಇನ್ನೊಮ್ಮೆ ಹೇಳ್ತೀನಿ, ಯೂರಿಯಾ ಅರ್ಧ kg, SSP 3/4 kg ಅಂದರೆ 750 ಗ್ರಾಮು, ಪೊಟಾಸು 1 kg, ಬೋರೆಕ್ಸು 250 ಗ್ರಾಮು. ಟೋಟಲ್ಲು ಒಂದು ಮರಕ್ಕೆ 2.5 kg ಅಂಗಡಿಗಳಲ್ಲಿ ಸಿಗುವಂಥ ಗೊಬ್ಬರನ ಯೂಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಏನು ಹಾಕಬೇಕು ಅಂತಂದರೆ ತಿಪ್ಪೆ ಗೊಬ್ಬರ ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಎಳ್ನೀರನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀರಿ ಅಥವಾ ಇಳುವರಿ ಕಮ್ಮಿ ಆಗಿದೆ ಅಂದರೆ ನೀವು ಕೋಳಿ ಗೊಬ್ಬರನ ಯೂಸ್ ಮಾಡ್ಬೋದು. ಒಂದು ಮರಕ್ಕೆ 1 ಚೀಲನ ನೀವು ಹಾಕಬೇಕಾಗುತ್ತೆ. ಹಾಕಿ ಇದೇ ಥರ ನೀವು ಹಾಕ್ಬಿಟ್ಟು ಅದಕ್ಕೆ ನೀರು ಬಿಡಬೇಕು. ನೀರಿದ್ದರೆ ಮಾತ್ರ ಯೂಸ್ ಮಾಡಿ. ಈ ಥರ ತುಂಬ ರಿಸಲ್ಟ್ ಒಳ್ಳೆ ಸಖತ್ತಾಗಿ ಬರುತ್ತೆ. ನಾನು ಈಗ ಹಾಕಿದ್ದೀನಿ ಗೊಬ್ಬರನ, ಇನ್ನು 2 ತಿಂಗಳು ಕಳ್ಕೊಂಡು ನಾನು ನಿಮಗೆ ಇದೇ ವಿಡಿಯೋನ ಇನ್ನೊಂದು ಮಾಡ್ತೀನಿ, ಯಾವ ಥರ ಅದು ಇಳುವರಿ ಬಂದಿದೆ ಅಂದ್ಬಿಟ್ಟು ನಿಮಗೆ ಮಾಡಿ ತೋರಿಸ್ತೀನಿ. ಇದು ತುಂಬ ಅನುಕೂಲವಾಗಿರುತ್ತೆ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.